ಇನ್ನು ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ಸಮರ ಜೋರಾಗ್ತಾ ಇದೆ. ದೋಸ್ತಿ ಅಖಾಡಕ್ಕಿಳಿದಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಜಂಟಿಯಾಗಿ ಇವತ್ತು ಸಮರವನ್ನೇ ಸಾರಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ, ಮೆರವಣಿಗೆಯನ್ನ ಮಾಡಿದ್ದಾರೆ. ಇದು 3 ದಿನಗಳವರೆಗೂ ಕೂಡ ಇರುತ್ತೆ. ಬಟ್ ಈ ನಡುವೆ ಆಗ್ತಾ ಇರುವಂತ ವಾಗ್ಯುದ್ಧಗಳು, ಸರ್ವನಾಶ ಆಗ್ತೀರಾ ಅಂತ ಒಂದು ಕಡೆಯಲ್ಲಿ ಎಚ್.ಡಿ.ಕೆ ಹೇಳಿದ್ರೆ, ಅಂದ್ರೆ ಮುಂದಿನ ಚುನಾವಣೆ ಬಗ್ಗೆ ಅವರು ಹಿಂಟು ಕೊಟ್ಟಿರೋದು ಸರ್ವನಾಶ ಆಗ್ತೀರಿ ಅಂತ. ಅದಕ್ಕೆ ಬಾಲಕೃಷ್ಣ ಅವರು ಕೌಂಟರ್ ಕೊಟ್ಟಿದ್ದಾರೆ. ಸರ್ವನಾಶ ಆಗೋದಾದ್ರೆ ಎಲ್ಲಿಂದ ಪ್ರಾರಂಭ ಆಗಬೇಕು, ಅದರ ಮೂಲ ಏನು ಅನ್ನೋದನ್ನ ನೆನಪಿಸಿದ್ದಾರೆ. ಒಟ್ಟಾರೆ ಈ ಬಿಡದಿ ಟೌನ್ಶಿಪ್ ಸಮರ ಎಲ್ಲಿವರೆಗೂ ಬಂದಿದೆ, ಪಾದಯಾತ್ರೆಯ ಅಪ್ಡೇಟ್ಸ್ ಏನು, ಇದೆಲ್ಲದಕ್ಕೆ ಸಂಬಂಧಪಟ್ಟಾಗ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರೈತರ ಹೋರಾಟಕ್ಕೆ ನಮ್ಮ ಭೂಮಿ ಯಾರಿಗೆ ಮಾಡ್ತಾ ಇದ್ದಾರೆ? ಏನ್ ರೈತರು ಬೇಕು ಅಂತ ಕೇಳೋರ? ರೈತರ ಹೋರಾಟಕ್ಕೆ ನಮ್ಮ ಭೂಮಿ ಈ ಪ್ರಾಜೆಕ್ಟ್ ಅನ್ನ ಮಾಡಕ್ ಬಿಡಲ್ಲ. ರಿಯಲ್ ಎಸ್ಟೇಟ್ ದಂಧೆ ಅಷ್ಟೇ ಮಾಡ್ತಾ ಇರೋದು. ಸರ್ವನಾಶ ಆಗೋದಿರಿ, ಹುಷಾರು, ಎಚ್ಚರಿಕೆ. ಸರ್ವನಾಶ ಆದ್ರೂ ಕುಮಾರಸ್ವಾಮಿ ಸರ್ವನಾಶ ಆಗಬೇಕು, ನಾವ್ಯಾರು ಸರ್ವನಾಶ ಆಗಲ್ಲ. ಯಾರ್ಯಾರು ಏನೇನ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡೋಣಂತೆ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ರಣ ಕಹಳೆ ಮೊಳಗಿಸಿದೆ. ಅಕ್ಷರಶಃ ಇವತ್ತು ಬೈರಮಂಗಲ ಹಸಿರುಮಯ ಆಗಿತ್ತು. ಎಲ್ಲೆಲ್ಲೂ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಘೋಷಣೆಗಳು ಮೊಳಗಿದ್ವು. ಪಟ್ಟು ಅಂದ್ರೆ ಪಟ್ಟು, ಬಿಡೋ ಮಾತೇ ಇಲ್ಲ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಅಸಲಿ ಹೋರಾಟ ಶುರು ಮಾಡಿದೆ. ಪಾದಯಾತ್ರೆ ಮೂಲಕ ಬಿಜೆಪಿ ಜೆಡಿಎಸ್ ರಾಜ್ಯ ಸರ್ಕಾರಕ್ಕೆ ಬೆಸಿ ಮುಟ್ಟಿಸೋ ಪ್ರಯತ್ನ ಮಾಡ್ತಿವೆ. ರೈತರ ಹೋರಾಟಕ್ಕೆ ನಮ್ಮ ಭೂಮಿ ರೈತರ ಭೂಮಿಯನ್ನ. ಹೌದು, ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ದೋಸ್ತಿ ಸಮರ ಸಾರಿದೆ. ಬಿಡದಿಯ ಬೈರಮಂಗಲದಲ್ಲಿ ಪಾದಯಾತ್ರೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಚಾಲನೆ ಕೊಟ್ಟರು. ಸಾವಿರಾರು ಕಾರ್ಯಕರ್ತರು ಭಾಗಿಯಾದರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳು ಮೊಳಗಿದವು. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇಂದಿನಿಂದ 3 ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದೆ. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಪಾದಯಾತ್ರೆ ನಡೆಯಲಿದೆ. ರಾಜಕೀಯ ನಾಯಕರಿಂದ ಹಿಡಿದು ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ರೈತರ ಹೋರಾಟಕ್ಕೆ ನಮ್ಮ ಭೂಮಿ. ಗ್ರೇಟ್ ಶಿವಕುಮಾರ್ ಅವರೇ, ನಾವು ಯಾವುದೇ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿರಲಿಲ್ಲ ಅಂತ ಕುಮಾರಸ್ವಾಮಿ ಕೆಂಡ ಕಾರಿದರು. ಆರ್ ಅಶೋಕ್ ಅಂತೂ ನಮ್ಮ ಹೋರಾಟಕ್ಕೆ ಸರ್ಕಾರ ಬಗ್ಗುತ್ತಿದೆ ಅಂದಿದ್ದಾರೆ. ಈಗಿನ ಸರ್ಕಾರದಲ್ಲಿ ದ ಗ್ರೇಟ್ ಶಿವಕುಮಾರ್ ಯಾವೊಂದು ಪ್ರಾಥಮಿಕ ಅಧಿಸೂಚನೆ ಅಂತಿಮ ಅಧಿಸೂಚನೆಯನ್ನೇನು ಹೊರಡಿಸಿದ್ದಾರೆ. 2025ನೇ ಇಸ್ವಿಯವರೆಗೆ ಈ ಭಾಗದಲ್ಲಿ ಯಾವುದೇ ಭೂಮಿಯನ್ನ ನಾವು ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿರಲಿಲ್ಲ. ಸರ್ಕಾರ ಬಗ್ಗುತ್ತಾ ಇರೋದು ಕಾಣ್ತಾ ಇದೆ, ಬಗ್ಗುತ್ತಾ ಇದ್ದಾರೆ. ಇನ್ನಷ್ಟು ಬಗ್ಗಿಸ್ಬೇಕು ಇವ್ರನ್ನ. ಮನೆಗೆ ಓಡಿಸೋವರೆಗೂ ಈ ಸರ್ಕಾರ ಲೂಟಿ ಮಾಡುವಂತ ಸರ್ಕಾರ. ಮನೆಗೆ ಕಳಿಸೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಅದಕ್ಕೋಸ್ಕರ ಬಿಜೆಪಿ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀರಿ. ಇದು ರಿಯಲ್ ಎಸ್ಟೇಟ್ ದಂಧೆ, ರಾಹುಲ್ ಗಾಂಧಿಗೋಸ್ಕರ ದುಡ್ಡು ಕಳಿಸೋಕೆ ಮಾಡ್ತಿರುವ ಯೋಜನೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ರೆ, ನಿಖಿಲ್ ಕುಮಾರಸ್ವಾಮಿ ಅಂತೂ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ಅಷ್ಟೇ ಬೇಕಿದೆ ಅಂದ್ರು. ಈ ಪ್ರಾಜೆಕ್ಟ್ ಅನ್ನ ಮಾಡಕ್ ಬಿಡಲ್ಲ. ಇದು ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಲೂಟಿ ಹೊಡೆದು ರಾಹುಲ್ ಗಾಂಧಿಗೆ ದುಡ್ಡು ಕಟ್ಟಕ್ಕೋಸ್ಕರ ಮಾಡ್ತಾ ಇರೋ ಪ್ರಾಜೆಕ್ಟ್ ನಮ್ಮ ವಿರೋಧ ಇದೆ. ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇದರಲ್ಲಿ 35,000 ಕೋಟಿ ರಿಯಲ್ ಎಸ್ಟೇಟ್ ದಂಧೆ ಅವ್ರ ಕಣ್ಣು ಮುಂದೆ ಕಾಣ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಅಷ್ಟೇ ಕಾಣ್ತಾ ಇರೋದು. ಸಚಿವ ಎಚ್.ಸಿ. ಬಾಲಕೃಷ್ಣ ಕುಮಾರಸ್ವಾಮಿ ಮಧ್ಯೆ ಸರ್ವನಾಶ ವಾಗ್ಯುದ್ಧ ಜೋರಾಗಿಯೇ ಇತ್ತು. ಯಾರನ್ನ ಮೆಚ್ಚಿಸ್ಕೊಳ್ಳಿಕ್ಕೆ ನೀವು ಏನ್ ಟೀಕೆ ಮಾಡಿದ್ರು ಮುಂದಿನ ಚುನಾವಣೆ ಇದೆಯಲ್ಲ, ಸರ್ವನಾಶ ಆಗೋದಿರಿ, ಹುಷಾರು, ಎಚ್ಚರಿಕೆ. ಯೋಚನೆ ಮಾಡಿದ್ರೆ ಕುಮಾರಸ್ವಾಮಿ ಸರ್ವನಾಶ ಆದ್ರೂ ಕುಮಾರಸ್ವಾಮಿ ಸರ್ವನಾಶ ಆಗಬೇಕು, ನಾವ್ಯಾರು ಸರ್ವನಾಶ ಆಗಲ್ಲ. ಅವ್ರೇನಾದ್ರು ಸರ್ವನಾಶ ಆಗ್ಬೇಕು ಅಂತ ಹೇಳಿದ್ರೆ ಚಾಮುಂಡಿ ಮುಂದೆ ಯೋಚನೆ ಮಾಡಿದ್ರು ಯಡಿಯೂರಪ್ಪ ಕುಮಾರಸ್ವಾಮಿ ಆ ತಾಯಿ ನೋಡ್ಕೊಳ್ಳಿ. ನಾವೇನು ಅವ್ರ ಬಗ್ಗೆ ನಾವ್ ಹೇಳೋದ್ ಬೇಡ, ಹಂಗೆಲ್ಲ ಮಾತಾಡ್ಬಾರ್ದು. ಒಬ್ಬ ಹಿರಿಯ ಸಚಿವರಾಗಿ ಕೇಂದ್ರ ಮಂತ್ರಿಗಳಾಗಿ ಹಂಗೆಲ್ಲ ಸರ್ವನಾಶ ಆಗ್ಬೇಕು ಅದೇನೊಂದು ಇದಕ್ಕೆ ಬಿಡಿ ಅಂತ ಸ್ವಲ್ಪ ಬಾಲಿಶವಾಗಿ ಅವ್ರು ಮಾತಾಡ್ತಕ್ಕಂಥ ಬಿಡಬೇಕು. ನೋಡೋಣ ಯಾರು ಆಗ್ತಾರೆ ಅನ್ನೋದು 2028ಕ್ಕೆ ಯಾರ್ಯಾರು ಏನೇನ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡೋಣಂತೆ. ನಮ್ಮ ಕೈಲಿಲ್ಲ, ದೇವ್ರ ಕೈಲಿರೋದು. ಅವರು ಪಾಪ ಇವತ್ತು ಯಾವ್ದೋ ಲೋಕದಲ್ಲಿದ್ದಾರೆ, ಆ ಲೋಕದಲ್ಲಿ ಇಡೋದನ್ನ ಇಳಿಸ್ತಾರೆ ಜನ.
ಆಗಸ್ಟ್ 13ರಂದು ಅಧಿವೇಶನದಲ್ಲಿ ನಿಮ್ಮ ಮಾನ ಹರಾಜು ಆಗ್ತೀವಿ ಅಂತ ವಿಪಕ್ಷಗಳು ಎಚ್ಚರಿಕೆ ಕೊಟ್ಟಿವೆ. ಇದಕ್ಕೆ ಕೌಂಟರ್ ಕೊಟ್ಟ ಸಿಎಂ ಡಿಕೆಶಿ ಅಸೆಂಬ್ಲಿಗೆ ಬರಲಿ, ಉತ್ತರ ಕೊಡ್ತೀವಿ ಎಂದಿದ್ದಾರೆ. ಬಹಿರಂಗ ಮಾಡಿ, ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ 13ನೇ ತಾರೀಕು ನಡೀತದಲ್ಲ, ಅಲ್ಲಿ ನಾವು ಅದನ್ನು ಬಹಿರಂಗ ಮಾಡ್ತೀವಿ. ನಿಮ್ಮ ಯೋಗ್ಯತೆಯನ್ನ ಹರಾಜಾಗ್ತೀವಿ. ನಿನ್ನೆ ರಾತ್ರಿನೂ ಸಹ ನಮ್ಮ ಶಾಸಕರೆಲ್ಲ ಒಂದು ಮುಂದಿನ ಸದನದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡ್ಕೊಂಡಿದ್ದಾರೆ. ಇವತ್ತು ಚಾಮುಂಡೇಶ್ವರಿಯ ದರ್ಶನ ಪಡೆದು ಈ ಇಂಥ ಕೆಟ್ಟ ಭ್ರಷ್ಟ ದರೋಡೆ ಸರ್ಕಾರಕ್ಕೆ ಯಾವ ರೀತಿ ಚಾಟಿಯೇಟ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮವರೆಲ್ಲ ತಯಾರಾಗಿದ್ದಾರೆ. ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡೋಂಥ ಹಕ್ಕಿದೆ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಬರಲಿ, ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ, ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ. ಅವಾಗೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ. ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಬೈರಮಂಗಲ ಸರ್ಕಲ್ನಲ್ಲಿ ಪ್ರಾಯಶ್ಚಿತ್ತ ಯಾತ್ರೆಗೆ ಹಾರ್ದಿಕ ಸ್ವಾಗತ ಎಂದು ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ. ಇದು ಬಿಡದಿ ಪಾದಯಾತ್ರೆ ಅಲ್ಲ, ಜೆಡಿಎಸ್ನ 3ನೇ ತಲೆಮಾರಿನ ನಾಯಕತ್ವಕ್ಕಾಗಿ ಮಾಡ್ತಿರುವ ಹೋರಾಟ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕೆ ಮಾಡಿದರು. ಇದು ನೋಡಿ, ಇದು JDSನ ರಿವೈವಲ್ ಕ್ಯಾಂಪೇನ್. ಇದು ಅವರ 3ನೇ ತಲೆಮಾರಿನ ಒಂದು ನಾಯಕತ್ವವನ್ನು ಸ್ಥಾಪನೆ ಮಾಡುವಂಥ ಇಶ್ಯೂ. ಇದು ರೈತರ ಇಶ್ಯೂ ಅಲ್ಲ. ಇದು ಅದೇನೇ ಹೇಳಿ, ಬಿಡದಿ ಟೌನ್ಶಿಪ್ ಸಮರ ಮತ್ತೊಂದು ಹಂತಕ್ಕೆ ಹೋಗಿದೆ. ಆಗಸ್ಟ್ 13ರ ಅಧಿವೇಶನದಲ್ಲಿ ಆಡಳಿತ ವಿಪಕ್ಷಗಳ ಮಧ್ಯೆ ದೊಡ್ಡ ಹಂಗಾಮ ಆದರೂ ಅಚ್ಚರಿ ಇಲ್ಲ. ಸುನಿಲ್ ಜೊತೆ ಪ್ರಶಾಂತ್, TV9 ರಾಮನಗರ.